ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಂಗಳೂರಿನಲ್ಲಿರುವಂತಹ ಸಾಕೇತ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ತೋಳೆತ್ತರಕ್ಕೆ ಬೆಳೆದಿರುವಂತಹ ಮಕ್ಕಳನ್ನ ಕಳೆದುಕೊಳ್ಳುವುದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದುರಂತ. ಮೃತ ಸಾಕೇತನ್ನ ನೆನೆದು ಪಕ್ಕದ ಮನೆಯ ನಿವಾಸಿ ರಾಜಣ್ಣ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಕಣ್ಣ ಮುಂದೆ ಬೆಳೆದಿರುವಂತಹ ಹುಡುಗ ಇವನು, ನಮ್ಮನೆ ಮಗನಂತೆ ಇದ್ದ. ಇದೆಲ್ಲ ಸುಳ್ಳು ಆಗಲಿ ಅಂತ ದೇವರಲ್ಲಿ ಕೋರಿಕೊಂಡಿದ್ವಿ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಶ್ರೀಗಂಧ ಕಾವಲಿನ ಡಿ ಗ್ರೂಪ್ ಬಳಿ ಇರುವಂತಹ ಸಾಕೇತ್ ಮನೆ. 4-5 ತಿಂಗಳ ಹಿಂದೆ ಅಷ್ಟೇ ಅಮೆರಿಕಕ್ಕೆ ಹೋಗಿದ್ದ ಸಾಕೇತ್. ಸಾವಿಗೂ ಮುಂಚೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಸಾಕೇತ್ ಅನ್ನುವಂತಹ ವಿಚಾರ ಸಾಕೇತ್ ರೂಮ್ಮೇಟ್ ಬನೀಟ್ ಸಿಂಗ್ ಭಾವುಕ ಪೋಸ್ಟನ್ನು ಹಾಕಿದ್ದಾರೆ. ನೀವೇನು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಒಬ್ಬ ಮಗನ ಸಾವು ಆ ಕುಟುಂಬಕ್ಕೆ, ಆ ಪೋಷಕರಿಗೆ ಎಷ್ಟರ ಮಟ್ಟಿಗೆ ನೋವಾಗುತ್ತೆ. ಎತ್ತರಕ್ಕೆ ಬೆಳೆದಿರುವಂತಹ ಮಗ, ಅದು ವಿದ್ಯಾಭ್ಯಾಸಕ್ಕೆ ಅಂತ ಇಡೀ ಜೀವನ ಪರ್ಯಂತ ತಾವು ತನ್ನ ಮಗನ ಭವಿಷ್ಯವನ್ನು ಕಾಣುವಂತಹ ಆ ಕುಟುಂಬಸ್ಥರ, ಪೋಷಕರ ಆ ಮನಸ್ಸಿನ ಭಾವನೆ ಆ ಮಗ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ. ಯಾಕಂದರೆ ಬಹಳಷ್ಟು ಕನಸನ್ನು ಕಂಡಿರ್ತಾರೆ. ಮಗನು ವಿದೇಶದಲ್ಲಿ ಓದಿ ಮತ್ತಷ್ಟು ಹೆಸರನ್ನು ಮಾಡಿ ಮುಂದಿನ ಜೀವನಕ್ಕೆ ಆಧಾರ ಆಗ್ತಾನೆ ಅನ್ನುವಂತಹ ಕಲ್ಪನೆಯಲ್ಲಿ ಕೂತ್ಕೊಂಡಿರ್ತಾರೆ. ಆದರೆ ಈಗ ಮಗ ಸಾವಾಗಿ ಮನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಆ ಕುಟುಂಬಸ್ಥರ ಆಕ್ರಂದನ ಯಾರಿಗೂ ಬೇಡ. ಕೇವಲ ಆ ಮನೆಯವರು ಮಾತ್ರ ಅಲ್ಲ, ಅವರ ಪಕ್ಕದ ಮನೆಯವರು ಒಬ್ಬರು ರಾಜಣ್ಣ ಅಂತ ಇದ್ದಾರೆ. ಅವರು ಭಾವುಕರಾಗಿ ನಮ್ಮ ಪ್ರತಿನಿಧಿಯ ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಫೆಬ್ರವರಿ 9ರಂದು ಕ್ಯಾಲಿಫೋರ್ನಿಯಾದಲ್ಲಿ ನಾಪತ್ತೆಯಾಗಿದ್ದ 22 ವರ್ಷದ ಕರ್ನಾಟಕ ಮೂಲದ ಸಾಕೇತ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರಿತಾ ಇದೆ. ಕ್ಯಾಲಿಫೋರ್ನಿಯಾ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಘಟನೆಯ ಹಿಂದಿನ ಕಾರಣವನ್ನ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಶ್ರೀಗಂಧ ಕಾವಲು ಬಳಿ ಇರುವಂತಹ ಡಿ ಗ್ರೂಪ್ನಲ್ಲಿರುವಂತಹ ಸಾಕೇತ್ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕೇತ್ ಅವರ ಸ್ಥಳೀಯ ನಿವಾಸಿಯಾದಂಥ ರಾಜಣ್ಣ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕೇತ್ ಅವರು ಅಮೆರಿಕಾಗ್ ಹೋಗೋಕ್ಕಿಂತ ಮುಂಚೆ ಇದೇ ನಿಮ್ಮ ಪಕ್ಕದ ಮನೆಯಲ್ಲಿದ್ರು. ಅವರ ಒಡನಾಟ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ನಮ್ಮ ಒಡನಾಟ ಚೆನ್ನಾಗಿತ್ತು. ಹುಡುಗ ತುಂಬಾ ಬ್ರಿಲಿಯಂಟು. ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ತುಂಬಾ ಒಳ್ಳೆ ಜನ. ಮತ್ತೆ ಆ ಹುಡುಗನ ಇವಾಗ ಅವ್ರ ಕಳ್ಕೊಂಡು ತುಂಬಾ ನೋವು. ವಯಸ್ಸು ಬಂದು ಮಕ್ಕಳನ್ನ ಕಳ್ಕೊಳ್ಳೋದಿದೆಯಲ್ಲ, ಅದಂತೂ ಬರ್ಸಕ್ಕಾಗದಿರೋ ದುಃಖ. ಅವ್ರ ತಂದೆ ತಾಯಿಗೆ ಭಗವಂತ ಧೈರ್ಯ ಕೊಡಬೇಕು. ಆದರೆ ಅದು ಆಗಿರೋದು ಬೇಡ ಅನ್ನೋದು ನಮ್ಮ ಆಶಯ. ತುಂಬ ಒಳ್ಳೆ ಹುಡುಗ. ಏನು ಮಾಡೋದು, ಈ ಥರ ಆಗಿರುವಾಗ ಏನು ಮಾಡೋಕ್ಕಾಗಲ್ಲ. ಅವ್ರ ತಾಯಿ ತಂದೆಗೆ ಧೈರ್ಯ ಕೊಡಲಿ ಭಗವಂತ ಅಂತ ಕೇಳ್ಕೊತೀವಿ. ಬಟ್ ಆದರೆ ಯಾರಿಗೂ ಈ ರೀತಿ ಆಗಬೇಡ್ದು. ಯಾಕೆ ನಮ್ಮ ಇಂಡಿಯಾ ಜನ ಅಷ್ಟೊಂದು ಆ ಕಡೆ ಹೊರ ದೇಶದವರು ಇದು ಮಾಡ್ತಾರೆ ನಮ್ಮ ಹುಡುಗರುಗಳನ್ನ ಅನ್ನೋದು ತುಂಬ ಬೇಜಾರಿನ ಸಂಗತಿ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರ ಆಗಲಿ ಗಮನ ಹರಿಸಿ ಈ ಥರ ಆಗಬೇಡ್ದು ಮುಂದೆ ಯಾರಿಗೂ ಅನ್ನೋದನ್ನು ಪರಿಹರಿಸಬೇಕು ಅಂತ ನಾನು ಅವರಲ್ಲಿ ಬೆಳ್ಕೊತೀನಿ. ಮತ್ತು ಹುಡುಗನ ಬಗ್ಗೆ ಮಾತ್ರ ಯಾರು ಏನೇ ಹೇಳಿದ್ರು ನಾವು ನಂಬಲ್ಲ. ಒಳ್ಳೆ ಹುಡುಗ, ಅವನು ವಾಪಸ್ ಬರಲಿ ಅನ್ನೋದೇ ನಮ್ಮ ಆಶಯ. ಅವ್ರ ತಂದೆ ತಾಯಿನೂ ಅದನ್ನೇ ಬೇಡ್ಕೋತಾ ಇದ್ದಾರೆ ಪಾಪ. ಸರಿ, ಅವ್ರ ತಂದೆ ತಾಯಿ ಜೊತೆ ಮಾತಾಡಿದ್ರ? ಅವ್ರ ಮನಸ್ಥಿತಿ ಹೇಗಿದೆ ಇವಾಗ? ಅದೇ ಅವ್ರು ಮಾತನಾಡೋ ಪರಿಸ್ಥಿತಿಲೇ ಇಲ್ಲ. ಈ ರೀತಿ ವಿಷಯ ಗೊತ್ತಾದಾಗಿಂದನು ಈಗ ನೋಡಿ ನನಗೇನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನು ಹೇಳಕ್ಕಾಗುತ್ತೆ, ಏನು ಹೇಳಕ್ಕಾಗದಿರೋ ಪರಿಸ್ಥಿತಿಲಿದ್ದಾರೆ ಪಾಪ. ಅವ್ರಿಗೆ ಆಗೋದು ಬೇಡ ಅನ್ನೋದೇ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಅವ್ರ ಸ್ನೇಹಿತರುಗಳು ಬರ್ತಾ ಇದ್ದಾರೆ, ಅವ್ರ ನೆಂಟ್ರಿಸ್ಟ್ರು ಬರ್ತಾ ಇದ್ದಾರೆ, ಹುಡುಗನ ಸ್ನೇಹಿತರುಗಳು ಬರ್ತಾ ಇದ್ದಾರೆ. ಎಲ್ಲ ಬಂದು ಹೇಳ್ತಾ ಇರೋದು ಅದನ್ನೇ. ಅವ್ರ ಧೈರ್ಯ ಕಳ್ಕೊಳ್ಬೇಡ್ದು ಅಷ್ಟೇ. ಅವ್ರ ತಾಯಿಗೆ ಓಪ್ಸಿದೆ, ಇನ್ನು ಮಗ ಬದುಕಿದಾನೆ ಅನ್ನೋ ಓಪ್ಸಿದೆ. ಅದೇ ಆಗಲಿ ಅಂತ ನಾವು ದೇವ್ರನಲ್ಲಿ ಬೇಡ್ಕೋತೀವಮ್ಮ. ಒಳ್ಳೆ ಹುಡುಗ ಅಂಥ ಮಕ್ಕಳು ಎಲ್ಲ ತಂದೆ ತಾಯಿಗೂ ಇರಲಿ ಅಂತಲೂ ನಾವು ಕೇಳ್ಕೊತೀವಿ. 2 ಗಂಡು ಮಕ್ಕಳು ಅಷ್ಟೇ ತುಂಬ ಒಳ್ಳೆ ಹುಡುಗರು. ಚಿಕ್ಕ ಮಕ್ಕಳಿಂದನೂ ನಾವು ನೋಡಿರೋದಲ್ಲ. ನಮ್ಮ ಪಕ್ಕಕ್ಕೆ ಬಂದು 12-13 ವರ್ಷದ ಮೇಲೆ ಆಯಿತು. ತುಂಬ ಚೆನ್ನಾಗಿ ಬೆಳ್ಕೊಂಡು ಓದ್ಕೊಂಡು ಹೋದವರು. ಅಕ್ಕಪಕ್ಕ ಎಲ್ಲೂ ಒಂದು ಮನೆ ಹತ್ರ ಹೋಗಿ ಇದು ಮಾಡಿದವರೆಲ್ಲ ಹುಡುಗರು.
ತುಂಬ ಒಳ್ಳೆ ಮಕ್ಕಳು. ಸರ್, ಅಮೆರಿಕಾಗಿಂತ ಹೋಗಕ್ಕಿಂತ ಮುಂಚೆ ಅವ್ರು ಇದೇ ಮನೇಲಿ ಇದ್ರು. ಇಲ್ಲೇ ಇದ್ದಪ್ಪ. ಅವಾಗ ಅವರು ಎಷ್ಟು ಆಕ್ಟಿವ್ ಆಗಿ ಹೋಗುವಾಗಲೂ ಚೆನ್ನಾಗೇ ಇದ್ದ. ಇಲ್ಲಿ ಕಾರು ಅವ್ರು ತೊಳೆದು ಅವ್ರ ತಂದೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದು ಮಾಡಿ ರೆಡಿ ಮಾಡಿ ಕೊಟ್ಟು ಹೋಗೋನು, ಇದು ಮಾಡೋನು, ಓಡಾಡ್ತಾ ಇದ್ದ. ಚೆನ್ನಾಗಿ ತುಂಬ ಆಕ್ಟಿವ್ ಆಗಿದ್ದ. ನಾನು ನೋಡಿದ್ದಲ್ಲ, ಒಂದು ವಾರ ಇಲ್ಲೇ ಇದ್ದ ಅವಾಗ IIT ಬಂದು ಮಾಡ್ಕೊಂಬಂದು ಮಡ್ರಾಸಿಂದ. ಹೋಗ್ಬೇಕಾದ್ರೆ ತುಂಬ ಚೆನ್ನಾಗೇ ಇದೆ ಪಾಪ. ಅವ್ರ ಫಾದರು ಅವಾಗ ಇದಕ್ಕೆ ಬಾಂಬೆಗೇನೋ ಹೋಗಿದ್ರು. ಅವ್ರು ಬರೋದ್ರಲ್ಲಿ ಅವ್ನಿಗೆ ಪಾಸ್ಪೋರ್ಟು ಇದೆಲ್ಲ ಬರೋದು, ವೀಸಾ ಬರೋದೆಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಇದು ಮಾಡ್ಕೊಂಡು ಅವ್ರ ತಂದೆ ಬರೋದ್ರಲ್ಲೇ ಹೋಗಿದ್ದ ಅವನು. ಇದೆಲ್ಲ ಕ್ಲಾಸಸ್ ಎಲ್ಲ ಅಲ್ಲೇ ನಡೀತಾ ಇದೆ ಅಂದ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾ ಇದ್ದಮ್ಮ. ತುಂಬ ಒಳ್ಳೆ ಹುಡುಗ ಮಾತ್ರ. ಏನು ಮಾಡೋದು, ವಿಧಿ ಅವನ್ನ ಈ ಥರ ಆಡಿಸಿದೆ ಅಂದರೆ ನಮಗೆ ಬೇಜಾರಾಗ್ತಾ ಇದೆ. ಇನ್ನು ಅವ್ರಿಗೆ ಎಷ್ಟು ದುಃಖ ಇರ್ಬೋದು ಹೇಳಿ. ಇದು ರಾಜಣ್ಣ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಈಗಲೂ ಕೂಡ ನಮ್ಗೆ ನಂಬೋದಕ್ಕಾಗ್ತಿಲ್ಲ. ಬಹಳ ಒಳ್ಳೆ ಹುಡುಗ, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಅಮೆರಿಕಾಗ ಹೋಗಿದ್ದ ಮುಂಚೆ ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ರು, ನಗ್ನಗ್ತಾ ಮಾತಾಡ್ತಾ ಇದ್ರು. ಆದ್ರೆ ಈ ಸುದ್ದಿನ ನಂಬೋದಕ್ಕಾಗಿಲ್ಲ. ಆರಾಮಾಗಿ ಬರ್ಲಿ ಅಂತಾನು ಈಗಲೂ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.